ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇಡ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಒಂದು DIY ಇದೆ, ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಡ್ಲಿ ಮಾಡೋಕ್ಕೆ ಬೇಕಾಗಿರೋವಂಥದ್ದು ಇಡ್ಲಿ ರವೆ ಮತ್ತು ಉದ್ದಿನಬೇಳೆ. ನಾನಿಲ್ಲಿ ಇಡ್ಲಿ ರವೆ ಬಂದುಬಿಟ್ಟು ಮೂರು ಕಪ್ ತೊಗೊಂಡಿದ್ದೀನಿ. ಹಾಗೆಯೇ ಉದ್ದಿನಬೇಳೆ ಬಂದು 1 ಕಪ್ ತೊಗೊಂಡಿದ್ದೀನಿ. ಎರಡನ್ನೂ 2ರಿಂದ 3 ಸತಿ ತೊಳೆದಿದ್ದೀನಿ ಚೆನ್ನಾಗಿ. ಹಾಗೆಯೇ ಉದ್ದಿನಬೇಳೆನ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಆಲ್ರೆಡಿ 1.5 ಅವರ್ ಆಗಿದೆ. ಈಗ 1.5 ಅವರ್ ಉದ್ದಿನಬೇಳೆನ ನೆನೆ ಹಾಕಿದ್ದೆ. ಈಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪು ನೀರು ಹಾಕಿ. ಈಗ ಉದ್ದಿನಬೇಳೆನ ಮಿಕ್ಸಿನಲ್ಲಿ ರುಬ್ಕೊಂಡಿದ್ದೀನಿ ಈ ಥರ ನುಣ್ಣಗೆ. ಇದನ್ನು ಈ ಇಡ್ಲಿ ರವೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೋಡ್ಕೊಂಡು ನೀರು ಹಾಕೋಬೇಕು. ನಾನಿಲ್ಲಿ ಮೆಂತ್ಯ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ, ಒಂದು 1/4 ಟೇಬಲ್ ಸ್ಪೂನು. ನಾನು ಮೆಂತ್ಯ ಹಾಕಿಲ್ಲ, ಮೆಂತ್ಯ ಪೌಡರ್ ಯೂಸ್ ಮಾಡಿ ನೆನೆ ಹಾಕೋದಕ್ಕೆ ಇಡ್ಲಿಗೆ ಹಾಕ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಕಲಿಸ್ಕೋಬೇಕು. ಇದು 8 to 9 ಅವರ್ಸು ಫರ್ಮೆಂಟ್ ಆಗೋ ಥರ ಬಿಡಬೇಕು. ಇಡ್ಲಿ ಹಸಿಟ್ಟು ರೆಡಿಯಾಗಿದೆ ನೋಡಿ, ಉಬ್ಬಿದೆ. ರಾತ್ರಿ ಎಲ್ಲ ಒಂದು ಪ್ಲೇಟ್ ಮುಚ್ಚಿಟ್ಟು ಎತ್ತಿಟ್ಟಿದ್ದೆ. ಈಗ ರೆಡಿಯಾಗಿದೆ ಇಡ್ಲಿ ಮಾಡ್ಕೊಳ್ಳೋದಕ್ಕೆ. ಈಗ ಇಡ್ಲಿ ಮಾಡೋಕ್ಕೆ ಮುಂಚೆ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ, ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ. ಈಗ ಇಡ್ಲಿ ತಟ್ಟೆಗಳನ್ನೆಲ್ಲ ತೊಗೊಂಡು ಇಡ್ಲಿ ತಟ್ಟೆಗೆಲ್ಲ ಆಯಿಲ್ ಹಾಕಿದ್ದೀನಿ. ಅದು ವಿಡಿಯೋ ಶೂಟ್ ಮಾಡಿದ್ದೀನಿ, ಬಟ್ ಅದು ಮಿಸ್ ಆಗಿದೆ. ಆಯಿಲ್ ಅಂದರೆ ನೀವು ಕೊಬ್ಬರಿ ಎಣ್ಣೆ ಆದರೂ ಹಾಕ್ಬೋದು, ಬೇರೆ ಯಾವುದಾದ್ರೂ ಎಣ್ಣೆ ಹಾಕ್ಬೋದು. ಸ್ವಲ್ಪ ಆಯಿಲ್ ಹಚ್ಕೊಂಡ್ರೆ ಇಡ್ಲಿ ಈಸಿಯಾಗಿ ತೆಗಿಬೇಕಾದಾಗ ಕ್ಲೀನಾಗಿ ಬಂದುಬಿಡುತ್ತೆ. ನಾನಿಲ್ಲಿ ಒಂದೊಂದು ಸೌಟ್ ಹಾಕ್ತಾಯಿದ್ದೀನಿ. ಮತ್ತು ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕಿಲ್ಲ. ನೀವು ಬೇಕಾದರೆ ಬೇಕಿಂಗ್ ಸೋಡಾ ಯೂಸ್ ಮಾಡ್ಬೋದು. ಬೇಕಿಂಗ್ ಸೋಡಾ ಯೂಸ್ ಮಾಡಿದ್ರೆ ಸ್ವಲ್ಪ ಉಬ್ಬಿದಂಗೆ ಬರುತ್ತೆ. ನನಗೆ ಆ ಥರ ಬೇಕಾಗಿಲ್ಲ ಅಂತ ಹೇಳಿ ನಾನು ಹಾಕಿಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇಡ್ಲಿ ಪಾತ್ರೆ ಒಳಗಡೆ ಕಪ್ಪಾಗಿಬಿಡುತ್ತೆ, ಅದು ನೀರು ಕುದಿಯೋಕ್ಕಿಟ್ಟಾಗ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಒಂದು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡು ಇಡ್ಲಿ ಪ್ರಿಪೇರ್ ಮಾಡೋಕ್ಕೆ ಮುಂಚೆನೇ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಬಿಡ್ತೀನಿ ಆ ಕುದಿಯೋ ನೀರಿಗೆ. ಅದ್ರ ಮೇಲೆ ಪ್ಲೇಟ್ಸ್ ಇಡ್ತೀನಿ. ಇದರಿಂದ ಅದು ಕಪ್ಪಗಾಗೋದು ತಡೆಯುತ್ತೆ. ಈಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಈಗ ಒಂದೊಂದೇ ಪ್ಲೇಟ್ಸ್ ಇಟ್ಕೊಂಬಿಡೋಣ. 4 ಪ್ಲೇಟ್ ಇಡ್ತಾ ಇದ್ದೀನಿ. ಈಗ 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಇಡ್ಲಿ ಆಗಿದೆ ಅಂತ ಅರ್ಥ. ಈಗ ಟೈಮ್ ನೋಡ್ಕೋಬೇಕು. ಯಾವಾಗಲೇ ಆಗಲಿ ನಾವು ಇಡ್ಲಿ ತಟ್ಟೆಗಳು ಇಟ್ಟಾಗ ಕರೆಕ್ಟಾಗಿ ಟೈಮ್ ನೋಡಿಕೊಂಡ್ರೆ ಆ ಟೈಮ್ ಆದಮೇಲೆ ನಾವು ಆಫ್ ಮಾಡ್ಕೋಬೋದು. ಈಗ ಇಡ್ಲಿ ತಟ್ಟೆನ ಮುಚ್ಚಿಡ್ತಾ ಇದ್ದೀನಿ. ನಾನು ಟೈಮ್ ನೋಡ್ಕೊಂಡಿದ್ದೀನಿ ನೋಡಿ. ಈಗ ಬಿಸಿ ಬಿಸಿಯಾಗಿರೋಂಥ ಇಡ್ಲಿ ರೆಡಿಯಾಗಿದೆ. ಈಗ ಒಂದೊಂದೇ ತಟ್ಟೆ ತೆಗೆದುಬಿಟ್ಟು ನೀಟಾಗಿ ನಾನು ಒಂದು ಬಟ್ಲಲ್ಲಿ ನೀರು ಇಟ್ಕೊಳ್ತೀನಿ. ಯಾವಾಗಲೂ ಒಂದು ಸ್ಪೂನ್ ಇಟ್ಕೊಂಡು, ಆ ಬಟ್ಲಲ್ಲಿ ಒಂದು ಸ್ಪೂನ್ ಇಟ್ಕೊಂಡು ಅದನ್ನು ನೀಟಾಗಿ ಒಂದೊಂದೇ ತೆಗಿತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೋ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ಇಡ್ಲಿ ರೆಸಿಪಿ. ತುಂಬ ಸಾಫ್ಟಾಗಿ ಬಂದಿದೆ ಇಡ್ಲಿ, ಮಲ್ಲಿಗೆ ಹೂ ಥರ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ನಾನಿಲ್ಲಿ ಚಟ್ನಿ ಪುಡಿ, ಕರಿಬೇವಿನ ಚಟ್ನಿ ಪುಡಿ ಇತ್ತು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ನೀವು ಬೇಕಾದರೆ ಸಾಂಬಾರು ಅಥವಾ ಚಟ್ನಿನೋ ಅಥವಾ ಬೇರೆ ಇನ್ಯಾವುದಾದ್ರು ಚಟ್ನಿ ಪೌಡರ್ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆಗಲೇ ಇಡ್ಲಿ ಪಾತ್ರೆಗೆ ಹುಣ್ಸೆಹಣ್ಣು ಹಾಕಿದ್ವಲ್ಲ ನೋಡಿ, ಹುಣ್ಸೆಹಣ್ಣೆಲ್ಲ ಒಂಥರ ರಸ ಬಿಟ್ಕೊಂಡಿದೆ. ಈಗ ಹುಣ್ಸೆಹಣ್ಣ ಹುಯ್ದ ಪಾತ್ರೆ ಎಷ್ಟೋ ಕ್ಲೀನಾಗಿರುತ್ತೆ. ನಾವು ತೊಳೆಯೋವಂಥ ಅವಶ್ಯಕತೆ ಅಷ್ಟೊಂದೇನು ಇರಲ್ಲ, ಕ್ಲೀನಾಗಿರುತ್ತೆ ನೋಡಿ, ಕ್ಲೀನ್ ಆಗಿಬಿಡುತ್ತೆ. ಈ ಟಿಪ್ಸ್ನ ಯೂಸ್ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ. ಇವತ್ತು ನಾನು ಸುಂದರವಾಗಿರುವಂಥ ನೆಕ್ ಪೀಸ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋವಂಥದ್ದು ಸೂಜಿ ಮತ್ತು ದಾರ. ದೊಡ್ಡ ಸೂಜಿ ಒಂದು ತೊಗೊಂಡಿದ್ದೀನಿ, ಚಿಕ್ಕ ಸೂಜಿ ಒಂದು ತೊಗೊಂಡಿದ್ದೀನಿ. ಹಾಗೆಯೇ ಕಟರ್ ತೊಗೊಂಡಿದ್ದೀನಿ. ಇದು ಗ್ರೀನ್ ವುಡನ್ ಬೀಡ್ಸು, ಅದರಲ್ಲಿ ಒಂದು ಗೋಲ್ಡ್ ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು ಉಲ್ಲನ್ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನೆಕ್ ಮೆಜರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಈಗ ಸೂಜಿನ ಈ ದೊಡ್ಡ ಸೂಜಿಗೆ ಪೋಣಿಸ್ಕೊಂಡು ಫ್ರೆಂಡ್ಸ್ ಈ ಥರ ಪೋಣಿಸ್ಕೋಬೇಕು, ಸ್ಟೆಪ್ ಬೈ ಸ್ಟೆಪ್ಪು ಮಣಿಗಳನ್ನ.
ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಈ ಥರ ಪೋಣಿಸ್ಕೊಂಡಿದ್ದೀನಿ ಎಲ್ಲ ಮಣಿಗಳನ್ನೆಲ್ಲ. ಈಗ ಒಂದು ಸ್ಟಾಪರಾಗಿ ಯೂಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ, ಇನ್ನೊಂದು ಸತಿ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಅದೇ ಈ ಮಣಿನ ಈ 4 ಉಲ್ಲನ್ ಥ್ರೆಡ್ಡಲ್ಲಿ ತೂರಿಸೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ದಾರ ತಗೋಬೇಕು. ಈಗ ತಗೊಂಡು ಹೀಗೆ ನೋಡಿ, ಈ ಥರ ಈ ಸೂಜಿಗೆ ಹಾಕೋಬೇಕು. ಈ ಥರ ಹಾಕ್ಕೊಂಡು ನೋಡಿ, ಈ ಮಣಿನ ಈ ಸೂಜಿಗೆ ಪೋಣಿಸ್ಕೋಬೇಕು. ಅದಾದಮೇಲೆ ಹೀಗೆ ಟೈಟಾಗಿ ಇಟ್ಕೊಂಡು ನೋಡಿ ಬಂದ್ಬಿಡುತ್ತೆ ಈ ಥರ. ಈ ಥರ ಬಂದ್ಬಿಡುತ್ತೆ. ಆಮೇಲೆ ಇದನ್ನು ಜಾಯಿಂಟ್ನ ಈಕ್ವಲಾಗಿ ಇಟ್ಕೊಂಡು ಹೀಗೆ ಈ ದಾರನ ಈಕ್ವಲಾಗಿ ಇಟ್ಕೊಂಡು ಒಂದು ಗಂಟು ಹಾಕೋಬೇಕು. ನೋಡಿ, ಈ ಥರ ಸ್ಟಾಪರಾಗಿ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಮನೇಲಿರೋ ಬೀಡ್ಸ್ನ ಯೂಸ್ ಮಾಡಿಕೊಂಡು ನಾನು ಸಿಂಪಲಾಗಿರೋವಂಥ ಒಂದು ಸರ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಗ್ರೀನ್ ಕಲರು. ಇವತ್ತಿನ ಇಡ್ಲಿ ರೆಸಿಪಿ ಮತ್ತು DIY ಸರ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತಷ್ಟು ರೆಸಿಪಿಗೆ ಮತ್ತು DIYಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಟ್ಸ್ ದೀಪಾ ಚಾನಲ್ನ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.